ದಾವಣಗೆರೆಯಿಂದ ಬರೆದಿರುವಂತ ಪತ್ರ ಆಯ್ಕೆ ಆಗಿದೆ. ಅವರು ಕಳಿಸಿರುವಂತ ರೆಸಿಪಿ ವೆಜಿಟೇಬಲ್ ಫಿಶ್. ಸಾಮಾನ್ಯವಾಗಿ ಕಡಲ ತೀರದ ಜನ ಫಿಶ್ ಅನ್ನ ಬೂತಾಯಿ ಅಂತ ಕರೀತಾರೆ. ಕೆಲವರು ಅದನ್ನ ನಾನ್ ವೆಜಿಟೇರಿಯನ್ ಅಂತ ಹೇಳಿ ಕೆಲವರು ತಿನ್ನೋದಿಲ್ಲ. ಅಂತವ್ರಿಗೋಸ್ಕರ ಈ ವೆಜಿಟೇಬಲ್ ಫಿಶ್ ಹೇಗ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಕುಕ್ಕರಿ ಎಕ್ಸ್ಪರ್ಟ್ ಜಯಶ್ರೀ ವಿಶ್ವನಾಥ್ ಅವರು. ನೀವೆಲ್ಲರೂ ರೆಡಿನ ನೋಡೋಕೆ? ನೀವು ನೀವು ನೋಡೋಣವಾ? ನೀವು ರೆಡಿನಾ? ಬನ್ನಿ ನೋಡೋಣ. ಹಾಯ್, ನಾನು ಜಯಶ್ರೀ ವಿಶ್ವನಾಥ್. ನಾನು ಇವತ್ತು ನಿಮಗೆ ವೆಜಿಟೇಬಲ್ ಫಿಶ್ ಅಂತ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ಪೈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಬಾಳೆಕಾಯಿ, ಕಡಲೆ ಹಿಟ್ಟು, ಎಣ್ಣೆ. ನಾವು ಮೊದಲನೇ ಪ್ರೊಸೀಜರ್ ಇವಾಗ ಫಸ್ಟು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇವಾಗ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ನಾವು ಮಸಾಲೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಬೇಕಾಗತ್ತೆ. 2ರಿಂದ ಒಂದು 4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎಲ್ಲ 1 ಟೀ ಸ್ಪೂನಷ್ಟು ಹಾಕೊಂಡು ಹೋದರೆ ಸಾಕಾಗತ್ತೆ. ಆ್ಯಂಡ್ ಪೆಪ್ಪರ್ ಪೌಡರ್, ಧನಿಯಾ ಪೌಡರ್ ಎಲ್ಲ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದರಲ್ಲಿ ನಾನು ಖಾರ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಇಷ್ಟ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಿಯರ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಬಾಳೆಕಾಯಿ ನಾನು ಯೂಸ್ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಟೇಸ್ಟಿಯಾಗಿರುತ್ತೆ ತುಂಬಾ. ನಿಂಬೆ ರಸ ಇದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹುಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸೊ 2 ಟೇಬಲ್ ಸ್ಪೂನಷ್ಟು ನಿಂಬೆ ರಸ. ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನಾವು ಅದನ್ನು ಅಪ್ಲೈ ಮಾಡೋಕ್ಕಾಗಷ್ಟು ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಬಾಳೆಕಾಯಿನ ನೋಡಿ ಈ ಥರ ನೀರಲ್ಲಿ ನೆನೆಸಿಡೋದ್ರಿಂದ ಕಪ್ಪಾಗೋದಿಲ್ಲ. ನಾವು ಸ್ವಲ್ಪ ಮುಂಚೆನೇ ಹೆಚ್ಚಿಟ್ಬಿಟ್ರೆ ಬೇಗ ಬಾಳೆಕಾಯಿ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಈ ಥರ ನೀರಲ್ಲಿ ನೆನೆಸಿಟ್ಬಿಟ್ರೆ ಅದು ಕಪ್ಪಾಗೋದಿಲ್ಲ. ಸೊ ಇವಾಗ ಇದಕ್ಕೆ ಬಾಳೆಕಾಯಿಗೆ ನಾವು ಮಸಾಲೆ ಹಚ್ಚೋಣ. ಈ ಥರ ಮಸಾಲೆನ ಕ್ಲೀನಾಗಿ ಈ ಥರ ಹಚ್ಬೇಕು. ಇದಕ್ಕೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ಕ್ಲೀನಾಗಿ ಮಸಾಲೆ ಕೂತ್ಕೊಳ್ಳುತ್ತೆ. ಕಡಲೆ ಹಿಟ್ಟಲ್ಲಿ ಅಥವಾ ನಾವು ಯಾವುದೇ ಹಿಟ್ಟು ಯೂಸ್ ಮಾಡಿ ಮ್ಯಾರಿನೇಟ್ಗೆ ನಾವು ಈ ಥರ ಮಸಾಲೆ ರೆಡಿ ಮಾಡಿದ್ರೆ ಯೂಶಲಿ 10 to 15 ಮಿನಿಟ್ಸ್ ಅದನ್ನು ಬಿಟ್ಟರೆ ಒಳ್ಳೆಯದು. ಹಸಿ ಸ್ಮೆಲ್ ಕಡಿಮೆ ಆಗುತ್ತೆ. ನಾವು ಇಮಿಡಿಯೇಟಾಗಿ ಹಂಗೆ ಹಾಕ್ಬಿಟ್ರೆ ಅದು ಹಸಿ ಸ್ಮೆಲ್ ಇರುತ್ತೆ. ಸೊ ಸ್ವಲ್ಪ ಟೈಮ್ ಕೊಟ್ಟರೆ ಅದಕ್ಕೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ. ಮ್ಯಾರಿನೇಟ್ ಮಾಡಿರೋದನ್ನು ನಾವು ಬೇಕಾದರೆ ಅದನ್ನು ಒಂದು 10-15 ಮಿನಿಟ್ಸ್ ಇಟ್ಬಿಟ್ಟು ನಾವು ಈ ಥರ ಶಾಲೋ ಫ್ರೈ ಮಾಡಿದ್ರೆ ಅದರಿಂದ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನೇ ನಾವು ನಾನ್ ವೆಜ್ಜಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸೇಮ್ ಫಿಶ್ ಎಲ್ಲ ನಾವು ಮಾಡ್ತೀವಲ್ಲ ಅದೇ ಥರ ಮಸಾಲೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇದನ್ನು ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕ್ತಾ ಇದ್ದೀನಿ. ಈ ಥರ ಶಾಲೋ ಫ್ರೈ ಮಾಡಿದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ನೂ ಏನಾದರೂ ನಾವು ಸ್ವಲ್ಪ ರಿಚ್ ಆಗಿ ಚೆನ್ನಾಗಿ ಮಾಡಬೇಕು ಅಂದರೆ ಡೀಪ್ ಫ್ರೈ ಮಾಡ್ಬೋದು. ಡೀಪ್ ಫ್ರೈ ಮಾಡೋಕ್ಕೆ ಸ್ವಲ್ಪ ನಾವೇನು ಮಾಡಬೇಕು, ಇನ್ನೊಂದು ಸ್ವಲ್ಪ ಹಿಟ್ಟೆಲ್ಲ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದ್ರ ಜೊತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಡೀಪ್ ಫ್ರೈ ಮಾಡಿದಾಗ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ. ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆ ಟೈಪು ಮಾಡ್ಬೋದು. ಅದು ಸೂಟ್ ಆಗುತ್ತೆ ಈ ರೆಸಿಪಿಗೆ. ಇವಾಗ ಆಗಿದೆ ಇದು. ಇಷ್ಟು ಬೆಂದರೆ ಕರೆಕ್ಟಾಗಿರುತ್ತೆ ಇದು. ಇದ್ರ ಜೊತೆಗೆ ನಾವು ಟೊಮ್ಯಾಟೊ ಸಾಸ್ ಮತ್ತು ಪುದೀನಾ ಚಟ್ನಿ ಯೂಸ್ ಮಾಡಬೇಕು. ರೆಡಿ ಇದೆ ಇವಾಗ ನಮ್ಮದು ವೆಜಿಟೇಬಲ್ ಫಿಶ್. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ.
ವೆಜಿಟೇಬಲ್ ಫಿಶ್ ರೆಡಿಯಾಗಿದೆ. ಅದ್ರ ಜೊತೆ ಮಿಂಟ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಇಟ್ಟಿದ್ದೀನಿ. ಎರಡೂ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ.